ಮನೆಯಲ್ಲೂ ಸಂಕಷ್ಟ, ಹೋಟೆಲ್ಗೂ ಸಂಕಷ್ಟ. ಕೈಗಾರಿಕೆಗಳಿಂದ ಹಿಡಿದು ಕಚೇರಿ ತನಕ ಗ್ಯಾಸ್ ಎಮರ್ಜೆನ್ಸಿ ತಲೆದೋರಿದೆ. ಬೆಂಗಳೂರಿನ ಜನರಿಗೆ ಹತ್ತಾರು ರೀತಿ ಇದ್ರ ಬಿಸಿ ತಟ್ಟಿದೆ. ಗ್ಯಾಸ್ ಘಟಕಗಳಲ್ಲೂ ಉಲ್ಬಣಿಸಿದ ಗ್ಯಾಸ್ ಸಮಸ್ಯೆ. ಖಾಲಿಯಾಗಿ ನಿಂತಿರುವ ಗ್ಯಾಸ್ ಲಾರಿಗಳು. ಇರಾನ್ ಇಸ್ರೇಲ್ ಯುದ್ಧದಿಂದ ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ತಲೆದೋರಿದೆ. ಎಲ್ಪಿಜಿಯಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಯ ಉಂಟಾಗಿದೆ ಅನ್ನೋದಕ್ಕೆ ಸಾಲುಗಟ್ಟಿ ನಿಂತಿರುವ ಈ ಲಾರಿಗಳೇ ಸಾಕ್ಷಿ. ಹೊಸಕೋಟೆ ತಾಲೂಕಿನ ದೇವನಗುಂದಿ ಬಳಿಯ ಇಂಡಿಯನ್ ಗ್ಯಾಸ್ ಪ್ಲಾಂಟ್ ಇದು. ಬೆಂಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ ಸೇರಿ 5 ಜಿಲ್ಲೆಗಳಿಗೆ ಇಲ್ಲಿಂದಲೇ ಸಿಲಿಂಡರ್ ಪೂರೈಕೆಯಾಗುತ್ತೆ. ಆದರೆ ಗ್ಯಾಸ್ ಕೊರತೆಯಿಂದಾಗಿ ಖಾಲಿ ಸಿಲಿಂಡರ್ ತುಂಬಿದ ಲಾರಿಗಳು 3 ದಿನದಿಂದ ನಿಂತಲ್ಲೇ ನಿಂತಿವೆ. ಗ್ಯಾಸ್ ಲೋಡ್ ಆಗದೆ ಡ್ರೈವರ್ಗಳು ಕೂಡ ಖಾಲಿ ಹೊಡಿತಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದ್ದು, ಇದೀಗ ನಾವು ಏನು ಇಂಡಿಯನ್ ಗ್ಯಾಸ್ನ ಪ್ರಮುಖ ರೀಫಿಲಿಂಗ್ ಘಟಕ ಇಲ್ಲಿದ್ದೀವಿ. ದಿನಗಟ್ಟಲೆ ಲೋಡ್ಗಾಗಿ ಕಾಯಿ ಕುರಿತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ನಾವು ಒಳಭಾಗದಲ್ಲೂ ಸಹ ನೋಡ್ತಾ ಇರೋದು, ಲಾರಿಯ ಏನು ಗ್ಯಾಸ್ ಲಾರಿಗಳು ಸಹ ಈಗಾಗಲೇ ಸಿಲಿಂಡರ್ಗಳನ್ನ ತುಂಬಿಕೊಂಡು ಬಂದು ಏನು ಗಂಟೆಗಟ್ಟಲೆ ಕಾದು ಕೂತಿದ್ದಾರೆ. ಲೋಡ್ಗಳು ಸಿಗ್ತಾ ಇಲ್ಲ. ಪೀಣ್ಯ ಇಂಡಸ್ಟ್ರಿಯ ಸಾವಿರಾರು ಫ್ಯಾಕ್ಟರಿಗಳಿಗೂ ಶಾಕ್. ಗ್ಯಾಸ್ ಇಲ್ಲದೆ ಕೈಗಾರಿಕೆ ಚಟುವಟಿಕೆಯೂ ನಡೆಯಲ್ಲ. ಸೋಮವಾರದಿಂದಲೇ ಗ್ಯಾಸ್ ಪೂರೈಕೆ ಬಂದ್ ಆಗಿದ್ದು, ಪೀಣ್ಯ ಕೈಗಾರಿಕಾ ವಲಯದ 6,000 ಫ್ಯಾಕ್ಟರಿಗಳಿಗೆ ಬಂದ್ ಆಗುವ ಭೀತಿ ತಲೆದೋರಿದೆ. HP ಗ್ಯಾಸ್ ಸಪ್ಲೈ ಮಾಡೋರು ಆಲ್ರೆಡಿ ನಿಲ್ಲಿಸಿದ್ದಾರೆ, ನಮ್ಮಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ. ಈಗ ಇಂಡಿಯನ್ ಗ್ಯಾಸ್ನವರು ಕೂಡ ನಮ್ಮ ಕೈಗಾರಿಕೋದ್ಯಮಿಗೂ ಕೂಡ ಅವರು ಒಂದು ಲೆಟ್ರ್ ಕೊಟ್ಟು, ನಾವು ಸೋಮವಾರದಿಂದ ನಾವು ಗ್ಯಾಸ್ ಸಪ್ಲೈ ಮಾಡೋಕ್ಕಾಗಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಬಂದಿಲ್ಲ ಅಂದ್ಬಿಟ್ರೆ ಮೇನ್ ರಾ ಮೆಟೀರಿಯಲ್ಲು ಒಂದು ಕಟ್ಟಿಂಗ್ ಮಾಡಿ ಬೇರೆಯವರಿಗೆ ಸಪ್ಲೈ ಮಾಡಿಲ್ಲ ಅಂದರೆ ಎಲ್ಲ ಇಂಡಸ್ಟ್ರಿಗಳು ಕೂಡ ಬಂದ್ ಆಗೋ ಚಾನ್ಸಸ್ ಇದೆ. ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಇದ್ದಿಲು ಒಲೆಗಳ ಪ್ರವೇಶ. ಆಹಾರ ಪ್ರಿಯರ ನೆಚ್ಚಿನ ತಾಣವಾದ ವಿವಿಪುರಂನ ಫುಡ್ ಸ್ಟ್ರೀಟ್ನಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಆಹಾರ ಮಳಿಗೆಗಳ ಮಾಲೀಕರು ಇದ್ದಿಲು ಒಲೆಗಳ ಮೊರೆ ಹೋಗಿದ್ದಾರೆ. ಇದರಿಂದಾಗಿ ಆಹಾರ ಸವಿಯಲು ಹೋದವರು ಹೊಗೆಯನ್ನೂ ಕುಡಿಬೇಕಾದ ಅನಿವಾರ್ಯತೆ ತಲೆದೋರಿದೆ. ಸೌದೆ ಒಲೆ ನಮ್ಮ ಭಾರತೀಯ ಸಂಸ್ಕೃತಿ, ಪರಂಪರೆ ಎಲ್ಲ ಆಗಿತ್ತು. ಬಟ್ ಇವಾಗಿನ ಪರಿಸ್ಥಿತಿ, ಸಿಲಿಂಡರ್ ಸಿಗ್ತಾ ಇಲ್ವಲ್ಲ, ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಮರಳಿ ಹೊಗೆಯ ಗೂಡಿಗೆ ಅಂತ. ನಿಮಗೆ ನೋಡಿದ್ರೆ ಇದು ಗ್ಯಾಸ್ ತರ ಕಾಣಿಸುತ್ತೆ, ಬಟ್ ಗ್ಯಾಸ್ ಅಲ್ಲ. ಇದನ್ನ ಕೆಂಡ ಇದ್ದಿಲು ಬಳಸಿ ಈ ರೀತಿಯಾಗಿ ಪಡ್ಡು ಮಾಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟ. ಹೋಟೆಲ್ಗಳು ಸ್ವಲ್ಪ ಲೇಟಾಗಿ ಓಪನ್ ಆಗುತ್ತೆ, ಲೇಟಾಗಿ ತವಾ ಕಾಯುತ್ತೆ, ಲೇಟಾಗಿ ಕೆಲಸ ಮಾಡಬೇಕು. ಇದಿಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವ ಆಟೋ ಕ್ಯಾಬ್ ಡ್ರೈವರ್ಗಳು ಕೂಡ CNG ಸಿಗದೆ ಕಂಗಾಲಾಗಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ CNG ಸಿಗ್ತಿಲ್ಲ. ಬಂಕ್ಗಳು ಕ್ಲೋಸ್ ಆದ್ರೆ ನಾವು ವಿಷ ಕುಡಿಬೇಕಾಗತ್ತೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅದೇ ಸರ್, ತುಂಬ ಕಡೆ ಎಲ್ಲ ಸಿಗ್ತಾ ಇಲ್ಲ, ಲೋಡ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದೇ ನಾವು ಸುಮ್ಮನೆ ಖಾಲಿ ಸುತ್ಕೊಂಡು ಹೋಗ್ಬೇಕು. ಬೆಳಗ್ಗೆಯಿಂದ ಆಲೇ 3 ಬಂದು ಸುತ್ತಿದ್ದೀವಿ. ಮೈಸೂರು ರೋಡು, ವಿಜಯನಗರ, ಇಲ್ಲಿ RV ಕಾಲೇಜು, ಎಲ್ಲೂ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗ್ತಾ ಇದೆ. ನಗರದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ತಲೆದೋರಿದೆ. ಹತ್ತಾರು ರೀತಿ ಜನರ ಬದುಕಿನ ಮೇಲೆ ಹೊಡೆತ ತಟ್ಟುತ್ತಿದೆ. ಬ್ಯೂರೋ ರಿಪೋರ್ಟ್, TV9.